ಅನಘಾವಾಸ್ತು ವೀಕ್ಷಕರಿಗೆ ಮಹೇಶ್ ಕುಮಾರ್ ಮಾಡುವ ನಮಸ್ಕಾರಗಳು. ನಾವಿವತ್ತು ಆನವಟ್ಟಿ ಸಮೀಪದಲ್ಲಿ ಯಾವುದು ಅರೆತಲಗಡ್ಡಿ ಅಂತ ಇವರು ಒಂದು ಊರಿನಲ್ಲಿದ್ದೀವಿ. ಮನೆ ಯಜಮಾನರು ಇಲ್ಲೇ ಇದ್ದಾರೆ. ಅವರು ನಮ್ಮನ್ನು ಇದು 2ನೇ ಬಾರಿ ಕರೆಸ್ತಾ ಇರೋದು. ಆ ಜಾಗವನ್ನು ಪರಿಶೀಲನೆ ಮಾಡಿ ಇದು ಜಮೀನಿನ ಜಾಗ ಆಗಿರೋದಕ್ಕೆ ಯಾವ ರೀತಿಯಾಗಿ ಮಾಡ್ಕೋಬೇಕು ಅಂತ ಸಂಪೂರ್ಣ ಮಾಹಿತಿನ ಕೊಟ್ಟಿದ್ವಿ. ಆ ರೀತಿಯಾಗಿ ಜಮೀನಿನ ಬಗ್ಗೆ ಅವರು ಸಾಕಷ್ಟು ವರ್ಕೌಟ್ ಮಾಡಿ ಒಂದು ಸೆಟಪ್ ಮಾಡಿ ಅವರಿಗೆ ಹೇಗೆ ಅನುಕೂಲ ಆಗುತ್ತೆ ಆ ರೀತಿಯಾಗಿ ಒಂದು ಜಾಗವನ್ನು ಮನೆ ಕಟ್ಟೋದಕ್ಕೆ ನಿರ್ಧಾರ ಮಾಡಿದ್ದೀವಿ. ಅದೇ ರೀತಿ ಅವರು ನಮ್ಮಲ್ಲಿ ಒಂದು ಪ್ಲ್ಯಾನನ್ನು ಕೂಡ ಅಪೇಕ್ಷೆ ಮಾಡಿದರು. ಅದೇ ರೀತಿಯಲ್ಲಿ ಅವರಿಗೆ ಅವರ ಮನೆಯವರೆಲ್ಲರಿಗೂ ಸೆಟ್ ಆಗೋ ರೀತಿಯಲ್ಲಿ ಒಂದು ಪ್ಲ್ಯಾನನ್ನು ಕೂಡ ಮಾಡಿಕೊಟ್ಟಿದ್ದೀವಿ. ಸೊ ಈಗ ಅವ್ರ ಮನೆಯ ಲೈನೊಟ್ಟಿಗೆ ಬಂದಿರತಕ್ಕಂಥದ್ದು ಯಜಮಾನರ ಅಭಿಪ್ರಾಯವನ್ನು ಕೇಳೋಣ ಬನ್ನಿ. ಸರ್ ನಮಸ್ತೆ. ಓಂ ಅನಘಾಯ ನಮಃ. ನಮಸ್ಕಾರ ಸರ್. ಮಹೇಶ್ ಸರ್ಗೆ ನಮಸ್ಕಾರ. ನಮಸ್ಕಾರ. ನೀವು ಇವತ್ತು ಅನಘಾವಾಸ್ತು ಕಡೆಯಿಂದ ಬಂದು ನಾನು ನಮ್ಮ ರವಿ ಸರ್ ಕಡೆಯಿಂದ ನಿಮ್ಮ ನಂಬರನ್ನು ತಗೊಂಡು ನಿಮಗೆ ಕಾಲ್ ಮಾಡಿಬಿಟ್ಟು ನೀವು ಬರಬೇಕು, ಇಂಥ ದಿವಸ ನಾನು ಮನೆ ಮಾಡಬೇಕು, ವಾಸ್ತು ಪ್ರಕಾರನೇ ನಾನು ಮನೆ ಮಾಡಬೇಕು ಅಂತ ಕೇಳ್ಕೊಂಡಾಗ ನೀವು ಬಂದ್ರಿ. ನನ್ನ ಟೈಮಿಗೆ ಬಂದು ಇನ್ ಟೈಮಿಗೆ ಬಂದು ನಮ್ಮ ಸ್ಥಳವನ್ನು ಪರಿಶೀಲನೆ ಮಾಡಿ ನೀವು ಕೆಲವೊಂದನ್ನು ವೀಡಿಯೋಸ್ಗಳನ್ನು ಬಿಟ್ಟಿದ್ರಿ, ಆಮೇಲೆ ಕೆಲವೊಂದೆಲ್ಲ ತೆಗಿಯೋಕೆ ಹೇಳಿದ್ರಿ. ಆ ಥರ ನಾವೆಲ್ಲ ಮಾಡಿದ್ದೀವಿ. ಸೈಟನ್ನು ಎಲ್ಲ ಲೆವೆಲ್ ನಮ್ಮ ಶುದ್ಧಿ ಕಾರ್ಯ ವಿಡಿಯೋ ನಿಮ್ಗೆ ಉಪಯೋಗ ಆಯ್ತು. ಶುದ್ಧಿ ಕಾರ್ಯ ವಿಡಿಯೋನೆಲ್ಲ ನೋಡಿದ್ವಿ. ಭೂಮಿ ಪೂಜೆ ವಿಡಿಯೋದನ್ನು ಬಿಟ್ಟಿದ್ರಿ, ಅದನ್ನು ನೋಡಿದ್ವಿ. ಅದರಿಂದ ಅದೇ ಥರನಾಗಿ ನಾವು ಅದೇ ಪ್ರಕಾರನ ಮಾಡ್ಕೊಂಡಿದ್ದೀವಿ. ಸಮಾಧಾನ ಇದೆ ನಿಮಗೆ? ಸಮಾಧಾನ ಇದೆ. ಆ ವಿಡಿಯೋಗಳು ಭಾಳ ಖುಷಿ ಆಯ್ತು ಸರ್ ನಮಗೆ. ಆ ವಿಡಿಯೋಗಳು ಎಷ್ಟು ಉಪಯೋಗ ಆಗುತ್ತೆ ಅನ್ನೋದಕ್ಕೆ ಹೌದು ಸರ್. ಸಾಕಷ್ಟು ಜನ ನಮಗೆ ಫೋನ್ ಮಾಡಿದ್ದಾರೆ. ನಮ್ಮ ಹತ್ರ ಪ್ಲಾನ್ ತಗೊಳ್ಳದೇ ಇರಲಿ, ಈ ರೀತಿಯಾಗಿ ನಾವು ಭೂಮಿ ಪೂಜೆ ಮಾಡ್ಕೊಂಡು ಸಂತೋಷ ಆಯಿತು, ಏನೋ ಒಂದು ಮನಸ್ಸು ಹಗುರ ಆಯಿತು ಅಂತ ಹೇಳ್ತಾರೆ. ಭಾಳ ಖುಷಿ ಆಯ್ತು ಸರ್. ಹಾಂ, ಹಾಗಾಗಿ ಅದೇ ಇವಾಗ ನಾವು ಫಸ್ಟು ನೋಡಿ, ಜಮೀನು ಅಂತ ಬಂದಾಗ ಜಮೀನಲ್ಲಿ ಎಲ್ಲಿ ಮನೆ ಕಟ್ತಾ ಇದೀವಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಇದ್ರ ನಂತರ ಅವ್ರಿಗೆ ಸಾಕಷ್ಟು ಮಾಹಿತಿ ನಾವು ಕೊಡೋದಿರುತ್ತೆ. ಜಮೀನಲ್ಲಿ ನಾನು ಬಂದೆ ಲೈನೌಟ್ ಗೆರೆ ಹೇಳೋದು ಹಂಗೆ ಆಗೋದಿಲ್ಲ. ಇನ್ನೂ ಸಾಕಷ್ಟು ಮಾಹಿತಿನ ಅವ್ರಿಗೆ ಕೊಟ್ಟು ನಾವು ಹೋಗಬೇಕಾಗುತ್ತೆ. ಅದೇ ರೀತಿ ನೋಡಿ, ಇಲ್ಲೊಂದು ರಸ್ತೆ ಬರುತ್ತೆ. ಈ ರಸ್ತೆ ಬಂದು ಇದು ಪೂರ್ವಕ್ಕಿದೆ. ಇವ್ರ ಮನೆಗೆ ಡಿಗ್ರಿ ಟಿಲ್ಟ್ ಆಗಿದೆ. ಆದರೂ ಕೂಡ ನಮ್ಮ ಪ್ಲ್ಯಾನ್ ಹೇಗಿರುತ್ತೆ ಅಂತಂದರೆ ಅವರ ಡಿಗ್ರಿಗೆ ಅನ್ವಯವಾಗೋಂಗಿರುತ್ತೆ. ಸೊ ಆ ರೀತಿಯಾಗಿ ನಾವು ಪ್ಲ್ಯಾನನ್ನು ಸೆಟ್ ಮಾಡಿ ಅದಕ್ಕೆ ನೋಡಿ, ಇಲ್ಲಿ ಇವರ ಜಾಗದ ಅಳತೆಗೆ ಅನುಗುಣವಾಗುವಂತೆ ನೋಡಿ, ಇವ್ರದ್ದು ಜಾಗ ಇದೆ, ಇಲ್ಲಿ ತನಕ ಇದೆ, ಆದರೆ ಅಲ್ಲಿ ಕಡಿಮೆ ಆಯಿತು. ಸೊ ನಮ್ಮ ಜಾಗ ಎಲ್ಲಿ ತನಕ ಇದೆ ಅವೆಲ್ಲ ನೋಡಿಕೊಂಡು ನಾವು ಒಂದು ಲೈನ್ ಫಿಕ್ಸ್ ಮಾಡಬೇಕಾಗತ್ತೆ. ಇದು ಭಾಳ ಕೇರ್ಫುಲ್ಲಾಗಿ ಮಾಡಬೇಕು. ಈ ಲೈನ್ ಏನು ಫಿಕ್ಸ್ ಮಾಡ್ತೀವಿ ಇದು ವೆರಿ ಇಂಪಾರ್ಟೆಂಟ್. ಇಲ್ಲಿಂದನೇ ಮನೆ ಶುರುವಾಗೋದು. ಸೊ ಹಾಗಾಗಿ ಇಲ್ಲಿ ಏನು ಲೈನ್ ತೊಗೊಂಡಿದ್ದೀವೋ ಈ ಪ್ರಕಾರವಾಗಿ ನಾವು ಈಗ ಅವರಿಗೆ ಮುಂದಿನ ಕೆಲಸಗಳನ್ನ ಲೈನೌಟ್ ಪ್ರಕ್ರಿಯೆನ ಮಾಡ್ಕೊಂಡು ಹೋಗ್ತೀವಿ. ಅದು ನಿಮಗೆ ವೀಡಿಯೋದಲ್ಲೂ ಸಹ ನೋಡ್ಲಿಕ್ಕೆ ಸಿಗುತ್ತೆ ಅಂತ ಹೇಳ್ತಾ ಶುರು ಮಾಡೋಣ ಬನ್ನಿ ಸರ್. ಈಗ ಇದಕ್ಕೆ ನಾವು ಇದು ಉಂಟಲ್ಲ, ಇದೊಂದು ಬೇಸ್ಲೈನ್, ಇಲ್ಲಿಂದ 3 ಅಡಿ ತೊಗೊಳ್ಳೋಣ ಅಥವಾ ಕಾಂಪೌಂಡ್ ಸೇರಿಸಿ ಹಾಂ ಸರ್. ಇಲ್ಲ 2.5 ಅಡಿ ತೊಗೊಂಡು ನಿಮ್ಗೆ ಹೆಂಗೆ ಬೇಕು? ಇಲ್ಲಿ 2 ಅಡಿ ಸಾಕ 3 ಅಡಿ ಬೇಕು? 3 ಅಡಿ ಇರಲಿ ಸರ್. 3 ಅಡಿ ಬೇಕು. ಸೊ ಇಲ್ಲಿಂದ 3 ಅಡಿ ಮಾರ್ಕ್ ಮಾಡ್ಕೊಂಡು ಹಾಂ ಸರ್. 3 ಅಡಿ ಮಾರ್ಕ್ ಮಾಡ್ಕೊಂಡು ಇನ್ನೊಂದು ಲೈನ್ ಫಿಕ್ಸ್ ಮಾಡಿ. ಇಲ್ಲಿ ಈ ಲೆವೆಲ್ ಜಸ್ಟ್ ಹಂಗೆ ಇಟ್ಕೊಳ್ಳಿ. ಅಲ್ಲಿ ಮುಂದೆ ಹಾಕೋಣ. ಅಲ್ಲ, ಈ ಕಡೆ ಹಿಡಿದ್ಬಿಡಿ ಸರ್. ಈ ಕಡೆ ಹಿಡಿರಿ. ಇದೇ ದಾರಕ್ಕೆ ಹಿಡಿರಿ ಸರ್. ಇಲ್ಲಿ ಹಿಡಿರಿ ಏನಾಗಲ್ಲ. ಮತ್ತೆ ಇನ್ನೂ ಫಿಕ್ಸ್ ಮಾಡಿ ಇನ್ನೊಮ್ಮೆ ಟೈಪ್ ಇಟ್ಟಿರಿ. ನಾನು ತಲೆನೇ ಕಳಿಸ್ಕೊಬೋದು. 35 ಅಡಿ 6 ಇಂಚು. 35 6 ಕೊಡು. ಅಲ್ಲಿ ಅವ್ರ ಕೈ ಕೊಡು. ಅಲ್ಲಿ ಬರ್ತಾ ಇದೆಯಾ? ಹಾಂ, ಹಂಗಾರೆ ಸ್ವಲ್ಪ ಹೊರಗಡೆನೇ ಹಾಕ್ರಿ. ಹಾಂ, 3 ಅಡಿ ಅದೇ ಸ್ವಲ್ಪ ಹೊರಗಡೆ ಹಾಕ್ತೀನಿ. ಅಲ್ಲಿ 3 ಅಡಿ ಓಕೆ.
ಹಾಂ ಅಲ್ಲಿ ದಾರಕ್ಕೆ ಚೆಕ್ ಆದ್ಮೇಲೆ ಖರೀದಿ ಮಾಡೋಣ ಅಲ್ಲ ಈಗ ದಾರಕ್ಕೆ ನೀವು 35 35 ಮಾಡಿಬಿಡಿ. ಸರಿ ಐತಲ್ರಿ ಬಿಗಿ ಮಾಡಲಿ ಆ ಕಡೆ ತೋರಿಸ್ಬಿಡಿ. 35 ಅಡಿ 6 ಇಂಚ್. ಹಾಂ ಸರ್, ಇವಾಗ ನಿಮ್ಮ ಬೌಂಡ್ರಿಯನ್ನು ಫಿಕ್ಸ್ ಮಾಡಿ. ಫಿಕ್ಸ್ ಮಾಡಾಯ್ತು ಸರ್. ಬೌಂಡ್ರಿ ಫಿಕ್ಸ್ ಆಗಿರೋದು ಮೊದಲ ಅಂತ ಇದು. ಹೌದು ಸರ್. ಇನ್ನಿರುತ್ತೆ ಚಾಲೆಂಜು. ಈಗ ನೋಡ್ರಿ, ಇಲ್ಲಿ ನಿಮಗೆ ದೇವಮೂಲೆ ಇಲ್ಲಿ ಬರ್ತಾ ಇದೆ. ಹ್ಞೂ ಸರ್. ಸೊ ನಾವಿಲ್ಲಿ ತೂಕಗಳು ಇಟ್ಕೊಂಡ್ಬಿಟ್ಟಿದೀವಿ. ಹೌದು ಸರ್. ಈ ವಾಟರ್ ಟ್ಯಾಂಕ್ಗಳನ್ನಾಗಲಿ ವೇಟನ್ನು ಕಮ್ಮಿ ಮಾಡೋದು, ಈ ಶಿಫ್ಟಿಂಗ್ ಮಾಡೋದು, ಡ್ರಮ್ಗಳನ್ನ ಈ ಕಡೆ ಈ ಕಡೆ ಶಿಫ್ಟ್ ಮಾಡೋದು, ಶಿಫ್ಟ್ ಮಾಡ್ಕೊಂಬಿಡ್ರಿ. ಮತ್ತೆ ನಿಮ್ಮದು ಇಲ್ಲಿ ಏನೇನಿದೆ ನೋಡ್ರಿ, ಈ ರಸ್ತೆಯನ್ನು ಕ್ಲಿಯರಾಗಿ ಮಾಡಿಕೊಂಡು ಹಾಂ ಸರ್, ಇಲ್ಲೇನು ಸ್ಟಾಕ್ಗಳು ಮಾಡಾಗಿಲ್ಲ. ನೀವು ಮನೆ ಕಟ್ಟಕ್ಕೆ ಶುರು ಮಾಡಿದ್ಮೇಲೆ ಇಲ್ಲಿ ನಿಮ್ಮ ಬಾರ್ಡ್ರ್ ಏನು ಬರ್ತಾ ಇದೆ ನೋಡಿ, ಇದು ನಮ್ಮ ಲಾಸ್ಟ್ ಬಾರ್ಡ್ರು. ಹಾಂ ಸರ್. ಇಲ್ಲಿಂದ ಏನು ಕಾಂಪೌಂಡ್ ಬರ್ತದೋ, ಕಾಂಪೌಂಡ್ ಹೊರಗಡೆ ನೀವೇನೇ ಸ್ಟಾಕ್ ಮಾಡಿದ್ರು ಈ ಕಡೆ ಸ್ಟಾಕ್ ಮಾಡ್ಬೋದು. ಅವಾಗ ನಿಮ್ಮದು ಕೆಲಸ ಬೇಗ ಬೇಗ ನಿಲ್ಲದೇನೆ ಮುಗಿದು ಆಗ್ತೈತೆ. ಹಾಂ, ಕೆಲಸದಲ್ಲಿ ಯಾವ್ದು ಅಡೆತಡೆಗಳು ಬರಲ್ಲ. ನೀವೇನೋ ಅಲ್ಲಿ ಹಾಕೊಂಡ್ಬಿಟ್ರಿ ಅಂದರೆ ಮತ್ತೆ ತಕರಾರುಗಳು ಬರ್ತವೆ. ಅದಕ್ಕೆ ನಿಮ್ಗಲ್ಲಿ ಹೊರಗಡೆನೂ ನಾವು ಆಲ್ರೆಡಿ ನಿಮ್ಗೆ ಇರೋ ಮನೆಗೆ ಏನು ರೆಮಿಡಿ ಕೊಟ್ಟಿದ್ದೀವಿ. ಆ ಪ್ರಕಾರ ಅದನ್ನು ಮಾಡ್ಕೊಂಡಾಗ ಮತ್ತೆ ಈ ವೇಟ್ಗಳೆಲ್ಲ ಶಿಫ್ಟ್ ಮಾಡಿದಾಗ ಕೆಲಸ ಸುಲಲಿತವಾಗಿ ಆಗ್ತದೆ. ಮತ್ತೆ ಈ ಮನೆಗೆ ಒಂದು ಸಂಪಿಗೆ ನಾವು ಜಾಗ ಕೊಡ್ತೀವಿ. ಆ ಜಾಗದಲ್ಲಿ ಸಂಪ್ ಮಾಡ್ಕೊಳ್ಳಿ. ಅದು ನೀರನ್ನೇ ಈ ಮನೆಗೆ ಬಳಕೆ ಮಾಡ್ಕೊಂಡ್ರೆ ಇನ್ನೂ ಉತ್ತಮ ಅನ್ನೋದು ನಮ್ಮ ಒಂದು ವಿಚಾರ. ಸರಿ ಸರ್. ಮತ್ತು ಇಲ್ಲಿ ನೀವು ಈಗ ಫಸ್ಟ್ ನೀವು ಇಲ್ಲಿ ನಾವು ಫಿಕ್ಸ್ ಮಾಡ್ಕೊಂಡ್ವಿ ಬಾರ್ಡ್ರನ್ನ. ಆದರೆ ನೀವು ಗುಂಡಿ ತೋಡಕ್ಕೆ ಶುರು ಮಾಡಬೇಕಾದ್ರೆ ಫಸ್ಟ್ ಈಶಾನ್ಯದಿಂದ ತೋಡ್ಕೊಂಡು ಈಶಾನ್ಯ ಭಾಗದಿಂದ ಸ್ಟಾರ್ಟ್ ಮಾಡೋದು. ತೋಡ್ಕೊಂಡು ಬನ್ನಿ ಈ ಕಡೆ. ಲಾಸ್ಟ್ ಇದು ಆಗಿರ್ಬೇಕು. ಹೌದು, ಲಾಸ್ಟ್ ಇದು ಫಸ್ಟ್ ಆಗಿರಬೇಕು. ಕಟ್. ಹಾಂ, ಎಸ್ ಸರ್. ಫಸ್ಟ್ ಫುಟಿಂಗ್ ಇಲ್ಲಿ ಬೀಳಿ, ಎಸ್ ಸರ್. ಆಮೇಲೆ ನಿಧಾನಕ್ಕೆ ಮುಂದಕ್ಕೆ ತೊಗೊಂಡೋಗಿ. ಸರಿ, ಈ ರೀತಿ ಮಾಡ್ಕೊಂಡು ಹೋಗಿ. ಅವಾಗ ಇದು ನಿಮ್ಗೆ ಅನುಕೂಲ ಆಗುತ್ತೆ. ಸರಿ ಸರ್. ಕೆಲವೊಬ್ರು ಏನ್ ಮಾಡ್ಬಿಡ್ತಾರೆ, ಉಲ್ಟಾ ಮಾಡ್ತಾರೆ. ಫಸ್ಟ್ ಹೋಗಿ ಅಲ್ಲಿ ದೇವಮನೆಯಲ್ಲಿ ಪಿಲ್ಲರ್ ಅಲ್ಲೇ ಪಿಲ್ಲರ್ ಕಟ್ಟೋದು. ಹೌದು, ಯಾಕಂದ್ರೆ ಅಲ್ಲಿ ಹತ್ರ ಅಷ್ಟೇ ಮಟೀರಿಯಲ್ ಇಲ್ಲೇ ಇದೆ, ತಗೋ ಕಟ್ಬಿಡೋಣ ಅಂತ ಕಟ್ತಾರೆ. ಈಶಾನ್ಯದಿಂದ ಸ್ಟಾರ್ಟ್ ಮಾಡೋಣ ಅಂತ ಮನೆಗಳು ನೀವು ನೋಡ್ರಿ ಎಷ್ಟು ಮನೆ ಪಾಳು ಬಿದ್ದಾವಂತೇಳಿ. ಹೌದು ಸರ್. ಅದಕ್ಕೆ ಎಲ್ಲದಕ್ಕೂ ಒಂದು ನಿಯಮ ಅಂತ ಇರ್ತದೆ. ಹೌದು ಸರ್. ಅವ್ನು ಫಾಲೋ ಮಾಡಿದಾಗ ಸ್ವಲ್ಪ ನಮ್ಮ ಕೆಲಸಗಳು ಸ್ವಲ್ಪ ಈಸಿಯಾಗಿ ಆಕ್ಟಿವಿಟಿ ನೋಡಿ. ಹಾರ್ಡ್ ವರ್ಕ್ ಅಂತ ಇದೆ, ಒಂದು ಸ್ಮಾರ್ಟ್ ವರ್ಕ್ ಅಂತ ಇದೆ. ನಮ್ಮ ವಾಸ್ತುನಲ್ಲಿ ಸ್ಮಾರ್ಟ್ ವರ್ಕ್ ಅಂದ್ರೆ ಇದೆ. ಹಾರ್ಡ್ ವರ್ಕ್ ಅಂದ್ರೆ ನೀವು ಅದೇ ಅಲ್ಲಿ ಕಟ್ಕೊಂಡು ತಲೆ ಮೇಲೆ ಕಾಲು ಇಟ್ಕೊಂಡು ನಿಂತ್ಕೊಂಡಿರೋದು. ಆ ಭಾರಕ್ಕೆ ಕೆಲಸಗಳು ಮಾಡೋಕ್ಕಾಗದೇ ಇರೋದು. ನಿಮಗೆ ಅನುಕೂಲ ಏನಾಗಬೇಕಿತ್ತು ಅನುಕೂಲ ಆಗಲ್ಲ. ಸಮಸ್ಯೆಗಳು ಬರ್ತವೆ. ಅದಕ್ಕೋಸ್ಕರನೇ ಸ್ಟೆಪ್ ಬೈ ಸ್ಟೆಪ್ ಹೋಗೋಣ. ಎಲ್ಲ ನೀಟಾಗಿ ಮಾಡ್ಕೊಂಡಿದ್ದೀರಾ, ಶುದ್ಧಿ ಕಾರ್ಯ ಸಹ ಮಾಡ್ಕೊಂಡಿದ್ದೀರಾ. ಕೆಲಸಗಳು ನಿಲ್ಲದೆ ನಡೀತವೆ ಅನ್ನೋಂಥ ಒಂದು ಮಾತನ್ನು ಹೇಳ್ತಾ 4 ಮೂಲೆ ಅಷ್ಟು ಬರುತ್ತೆ. ಇದು ಏನು ಬರುತ್ತಲ್ಲ ನಮಗೆ, ಇಲ್ಲಿ ನಾನು ಕಾಲಮ್ಮು, ಇಲ್ಲೇನು 4 ಕಾಲಮ್ ಬರ್ತವೆ, ಅದ್ರ ಸೆಂಟ್ರ್ ಕೊಟ್ಬಿಡ್ತೀನಿ. ಇಲ್ಲೊಂದು ಬರುತ್ತೆ. ಸೊ ಅಲ್ಲಿ ಒಟ್ಟು 12 ಕಾಲಮ್. ಈ ಕಾಲಮ್ 9 ಇಂಚ್ ಬರುತ್ತೆ ಇಲ್ಲಿಂದ. ಇದು ಇಲ್ಲಿ ಬರುತ್ತೆ ಒಂದು ಕಾಲಮ್, ಅದು 9 ಇಂಚು 18 ಇಂಚು, ಇದು 9 ಇಂಚು 9 ಇಂಚು. ಇಲ್ಲಿ ಲೈನ್ ಪೂರ್ತಿ ಹಂಗೆ ಬರುತ್ತೆ. ಹಾಂ, ಇದನ್ನು ತೊಗೊಂಡೋಗಿ ಇದನ್ನೇ ಪಾಸ್ ಮಾಡ್ಕೊಂಡು ಹೋಗೋ. ಹಾಂ, ಅಲ್ಲ ಇದು ಹಿಂಗೆ ಲೈನ್ ಹಾಕೊಂಬಿಡಿ. ಲಾಸ್ಟ್ ಗಿರಿ ಇಟ್ಕೋಬೇಕು. ಸುಣ್ಣ ಇಲ್ಲಿ ಇಟ್ಕೊಳಪ್ಪ. ಈ ಸುಣ್ಣ ಕೈ ಕಡೆ ನೀನು ಆ ಸುಣ್ಣ ಕಡೆಕ ಡ್ರಮ್ ಹತ್ರ ಇದೆಯಾ? ಇನ್ನ ಹಿಂದಾಗ ಹೋಗು. ಡ್ರಮ್ ಹಿಂದಕ್ಕೆ. ಹಾಂ, ಇರಲ್ಲ. ಹಾಂ, ಇದು ಹೊರಗಿನ ಲೈನ್. ಇದು ಅದು ಹೊರಗಿನ ಲೈನ್. ಅದು ನೇರಕ್ಕೆ ಅಲ್ಲಿ ತೊಗೊಂಬಿಡಿದೆ ರಾಡ್ ಆ ಟೇಬಲ್ ಕಡೆ. ನೋಡಿ, ಈ ರೀತಿಯಾಗಿ 12 ಕಾಲಮ್ ಬರ್ತಾ ಇದೆ. ಸೊ 12 ಕಾಲಮ್ಗೆ ಸಂಬಂಧಪಟ್ಟಂಗೆ ನಾವು ಲೈನ್ಔಟನ್ನು ಕಂಪ್ಲೀಟ್ ಮಾಡಿದ್ದೀವಿ. ಸೊ ಈ ರೀತಿಯಾಗಿ ಕಂಪ್ಲೀಟಾಗಿ ಲೈನ್ಔಟ್ ಪ್ರೊಸೆಸನ್ನು ಮಾಡಿಕೊಂಡು ಮಾರ್ಕಿಂಗ್ಗಳನ್ನ ಉಳಿಸ್ಕೊಂಡು ಹೋಗ್ಬೇಕಾಗತ್ತೆ. ಎಲ್ಲಿ ತನಕ? ನಮ್ಮ ಕಾಲಮ್ಗಳು ಮೇಲೆ ಬರೋ ತನಕ. ಸೊ ಪ್ಲಿಂತ್ ಬರೋ ತನಕ ಈ ಮನೆ ನಿಮ್ಮ ಮಗು ಥರ ನೋಡ್ಕೋಬೇಕು ನೀವು. ಪ್ಲಿಂತ್ ಲೆವೆಲ್ ತನಕ ಬರೋ ತನಕ ಈ ಮನೆ ಅನ್ನೋದು ಒಂದು ಮಗು ಥರ. ಯಾಕಂದರೆ ಅಲ್ಲಿ ಕೆಳಗಡೆಯಿಂದ ಮೇಲೆ ಬರೋದೇ ತುಂಬ ಒಂದು ಚಾಲೆಂಜಿನ ಕೆಲಸ.
ಕೆಲಸಗಾರರು ಅವ್ರ ಕೆಲಸ ಅವ್ರು ಮಾಡ್ತಾ ಇರ್ತಾರೆ, ಆದರೆ ನಮ್ಮ ಜವಾಬ್ದಾರಿ ನಮ್ಮ ಮಗು ನಾವೇ ನೋಡ್ಕೋತೀವಿ ತಾನೇ. ಮನೇಲಿ ಕೆಲಸಗಾರನಿಟ್ರು ಚಿಕ್ಕ ಮಕ್ಕಳನ್ನು ನಾವೇ ನೋಡ್ಕೋತೀವಿ. ಅದೇ ಥರ ಇದು ಮಗು ಅಂದ್ಕೊಳ್ಳಿ, ಪ್ಲಿಂತ್ ಬರೋ ತನಕ ಪ್ರತಿದಿನ ನೀವು ಮಾನಿಟರ್ ಮಾಡಬೇಕು, ನಿಮ್ಮ ಜವಾಬ್ದಾರಿ ಇರುತ್ತೆ ಅನ್ನೋದನ್ನು ಮರಿಬಾರ್ದು. ನಿಮ್ಮ ಜವಾಬ್ದಾರಿಗಳನ್ನು ನೀವು ಅರ್ತ್ಕೋಬೇಕಾಗುತ್ತೆ. ನೀವು ಕೆಲಸ ನಾವು ಲೈನೌಟ್ ಕೊಟ್ಟೋಗಿರ್ತೀವಿ, ಕೊಟ್ಟೋಗಿರೋ ಲೈನೌಟನ್ನು ನಿಮ್ಮ ಬಿಲ್ಡಿಂಗ್ ಮುಗಿಯೋ ತನಕ ನೀವು ಯಾವ ರೀತಿಯಾಗಿ ಸದ್ಬಳಕೆ ಮಾಡ್ಕೋತೀರಾ ಅದೆಲ್ಲ ನಿಮ್ಮ ಕೈಲಿರುತ್ತೆ. ಸೊ ಈ ರೀತಿಯಾಗಿ ಒಂದು ಪ್ರಕ್ರಿಯೆ, ಈ ಪ್ರಕ್ರಿಯೆ ಅನ್ನೋಂಥದ್ದು ಎಷ್ಟು ಇಂಪಾರ್ಟೆಂಟು, ಲೈನೌಟಿನ ಇಂಪಾರ್ಟೆನ್ಸ್ ಏನು ಅನ್ನೋದಕ್ಕೆ ನಾವು ಈ ರೀತಿಯಾಗಿ ಮಾಡ್ತಾರೆ. ಸೊ ಇಲ್ಲಿ ತುಂಬ ಮುಖ್ಯವಾದ ವಿಚಾರ ಇನ್ನೊಂದಿರುತ್ತೆ, ಅದನ್ನು ನೋಡಿ. ಲೈನೌಟಿಗೆ ಕರೆಕ್ಟಾಗಿ 90 ಡಿಗ್ರಿ ಬಂದಿದೆ. ಈ ರೀತಿಯಾಗಿ 90 ಡಿಗ್ರಿಗೆ ನಾವು ಮೂಲೆಗಳನ್ನ ಸೆಟ್ ಮಾಡಿಕೊಂಡು ಮಾಡಬೇಕಾಗುತ್ತೆ. ಸರ್ ಈಗ ಏನೋ ಆಗಲಿಂದ ನಿಮ್ಮ ಲೈನೌಟ್ ಪ್ರೊಸೆಸ್ಸೇ ಮಾಡ್ತಾ ಇದ್ದೀವಿ, ನಿಮಗೆ ನಾವು ಮಾಡಿಕೊಟ್ಟಿರೋದು ಸಮಾಧಾನ ಇದೆಯಾ? ಭಾಳ ಖುಷಿ ಆಯ್ತು ಸರ್. ಮತ್ತು ಪೇಪರಲ್ಲಿ ಏನು ಕೊಟ್ಟಿದ್ದೀವಿ ಆ ಥರ ಕೊಟ್ಟಿದ್ದೀವಿ ಆ ಜಾಗದಲ್ಲಿ? ಕರೆಕ್ಟ್ ಎಕ್ಸಾಕ್ಟ್ ಕೊಟ್ಟಿರಿ ಸರ್. ಒಂದು ಇಂಚಾರು ವ್ಯತ್ಯಾಸ ಮಾಡಿದ್ದೀವಾ? ಇಲ್ಲ ಸರ್, ಇಲ್ಲ. ಬೆಳಗಿಂದಾನು ಶ್ರಮ ಪಟ್ಟು ಇದ್ರ ಪ್ರಕಾರನ ಏನು ನೀವು ಸ್ಕೆಚ್ ಕೊಟ್ಟಿದ್ರಲ್ಲ ಅದೇ ಪ್ರಕಾರನ ಮಾಡಿಕೊಟ್ಟಿದ್ದೀರಿ. ಭಾಳ ಖುಷಿ ಆಯ್ತು ನನಗೆ. ಈಗ ನಾವು ಬೇರೆ ಎಲ್ಲೋ ಮಾಡ್ಸಕ್ಕೆ ಹೋದ್ರು ಇಷ್ಟು ಪದ್ಧತಿ ಸರಿಯಾಗಿ ಹಾಕುತ್ತಾ ಇಲ್ಲೋ ಗೊತ್ತಿಲ್ಲ, ಆಗ್ತಾ ಇರಲಿಲ್ಲ. ಈಗ ಒಳ್ಳೆ ಕರೆಕ್ಟಾಗಿ ಆಯಿತು, ಭಾಳ ಖುಷಿ ಆಯ್ತು ಸರ್. ಹಾಂ, ಡಿಗ್ರಿ ನೀವು ತೋರಿಸ್ನ ಸರ್, ಡಿಗ್ರಿ ಪಕ್ಕ ಬಂದಿದೆಯಾ? ಓಕೆ ಸರ್, ಪಕ್ಕ ಇದೆ ಸರ್. ನಮ್ಮ ವಿಚಾರ ಏನಂತಾರೆ ನೋಡಿ, ಮನೆಯ ಯಜಮಾನರು ಅವ್ರು ಸಂತೋಷ ಆಗಬೇಕು. ಅದರಲ್ಲೂ ಏನು ನಾವು ಪೇಪರಲ್ಲಿ ಏನು ಕಾಣಿಸಿದೀವಿ ಆ ಜಾಗದಲ್ಲಿ ಇರಬೇಕು, ಅವಾಗ ಅವ್ರು ಸಂತೋಷ ಆಗ್ತಾರೆ. ನಾವೇನೋ ಪೇಪರಲ್ಲಿ ಕೊಟ್ಬಿಟ್ಟು ನೀವು ಮಾಡ್ಕೊಳ್ಳಿ ಹೋಗ್ರಿ ಅಂದ್ರೆ ಆಗಲ್ಲ. ನಾನು ಪೇಪರಲ್ಲಿ ಕೊಟ್ಟಿದ್ದೀನಿ, ನಾನು ಮಾಡಿ ತೋರಿಸೋ ಕೆಪಾಸಿಟಿ ಇದ್ರೆ ಮಾತ್ರ ಕೊಡಬೇಕು. ಸೊ ಅದು ನಮ್ಮ ಒಂದು ಇದು ಮೂಲ ಮಂತ್ರ ಏನಂದ್ರೆ ಪ್ರಕಾರ ಮಾಡಿಕೊಟ್ಟಿರಿ ಸರ್. ಹೌದು, ಈಗ ನಾನು ಇಲ್ಲಿ ತೋರಿಸಿಲ್ಲ ಅಂದರೆ ನನಗೆ ಏನಾಗ್ತಿತ್ತು ಅವಾಗ? ಸಮಾಧಾನ ಇರಲಿಲ್ಲ. ನಿಮ್ಗೇನು ಅನ್ಸೈತೆ ಹೇಳ್ರಿ, ಇವ್ರೇನು ಪೇಪರ್ಲಿ ಕೊಟ್ಬಿಡ್ತಾರಂತ. ಬಟ್ ಅದನ್ನ ಜಾಗದಲ್ಲಿ ಕೊಟ್ಟಾಗ ನಿಮಗೂ ಅವಾಗ ಹೌದು ಇದನ್ನು ಮಾಡ್ಬೋದು ಅಂತ ಅನಿಸುತ್ತೆ. ಅದಕ್ಕೆ ಲೈನೌಟನ್ನು ಬರೀ ದಾರಗಳಲ್ಲಿ ಬರೀ ಇಂಥ ಒಂದು ಮೂಲೆ ಮಟ್ಟದಲ್ಲಿ ಕೂಡ ಪಕ್ಕಾ ಡಿಗ್ರಿಗೆ ಸೆಟ್ ಮಾಡ್ಬೋದು ಅನ್ನೋದಕ್ಕೆ ಇವರು ಸೈಟು ಸಾಕ್ಷಿ, ಓನರೇ ಸಾಕ್ಷಿ, ಅವರೇ ಹೇಳ್ತಿದ್ದಾರೆ ನಿಮಗೆ. ಅಡ್ಡಿಲ್ಲ ಸರ್, ಭಾಳ ಕರೆಕ್ಟಾಗಿ ಮಾಡಿಕೊಟ್ಟಿದ್ದೀರಿ, ಚೆನ್ನಾಗಿದೆ, ಭಾಳ ಖುಷಿ ಆಯಿತು. ನಿಮ್ಮ ಸಂತೋಷ ನಮ್ಮ ಸಂತೋಷ. ಸೊ ಈಗ ನಿಮಗೆ ಸಂತೋಷ ಆಗಿರೋದು ನಮಗೂ ಭಾಳ ಸಂತೋಷ, ಯಾಕಂದರೆ ಕೂಡಿ ಬಾಳಿದ್ರೆ ಸ್ವರ್ಗ ಅಂತ ಹೇಳ್ತೀವಿ. ಈ ಒಂದು ಮನೆಯಲ್ಲಿ ನೀವೆಲ್ಲರೂ ಸಂತೋಷವಾಗಿ ಕೂಡಿ ಬಾಳಬೇಕನ್ನೋ ನಮ್ಮ ಆಶಯ. ಇದೇ ರೀತಿ ನೀವು ಅಣ್ಣ ತಮ್ಮಂದ್ರ ಜೊತೆ ನಿಮ್ಮ ಮಕ್ಕಳ ಜೊತೆ ಸಂತೋಷವಾಗಿ ಈ ಮನೆಯನ್ನು ಆದಷ್ಟು ಬೇಗ ಮುಗಿಸ್ಕೊಂಡು ಆದಷ್ಟು ಬೇಗ ಗೃಹ ಪ್ರವೇಶ ಆಗಲಿ, ಗೃಹ ಪ್ರವೇಶಕ್ಕೆ ನಮ್ಮನ್ನು ಕರೀರಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ. ವೀಕ್ಷಕರಿಗೂ ಕೂಡ ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳನ್ನ ಹೇಳ್ತಾ ಮುಂದಿನ ವಿಡಿಯೋಗಳಲ್ಲಿ ಮತ್ತೆ ಬರ್ತೀವಿ. ಅಲ್ಲಿವರೆಗೂ ನಿಮ್ಮ ಅನಘಾ ವಾಸ್ತು ವೀಕ್ಷಕರಿಗೆ ನಮಸ್ಕಾರ, ಧನ್ಯವಾದಗಳು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಮಹೇಶ್ ಸರ್ಗೆ ಧನ್ಯವಾದಗಳು. ಧನ್ಯವಾದಗಳು.